ಹೆಲೋ ಸ್ಟೂಡೆಂಟ್ಸ್, SSLC ವಿದ್ಯಾರ್ಥಿಗಳಿಗೆ ಒಂದು ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಬಂದಿದೆ. ಅದರ ಬಗ್ಗೆ ನಾವು ಈ ವಿಡಿಯೋದಲ್ಲಿ ಮಾಹಿತಿಯನ್ನು ತಿಳ್ಕೊತಾ ಹೋಗೋಣ. ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತೀನಿ. ಅದಕ್ಕಿಂತ ಮೊದಲು ಲೈಕ್ ಮಾಡಿ ಮತ್ತು ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಈಗ ನಾವು ಇನ್ಫಾರ್ಮೇಷನನ್ನು ತಿಳ್ಕೊತಾ ಹೋಗೋಣ. SSLC ಎಕ್ಸಾಮ್ ಇನ್ನೇನು ಕೆಲವು ದಿನಗಳು ಮಾತ್ರ ಬಾಕಿ ಇದೆ. ಸೊ ಇದೇ ನಿಟ್ಟಿನಲ್ಲಿ ನಮ್ಮ ಶಿಕ್ಷಣ ಇಲಾಖೆ ಕಡೆಯಿಂದ ಒಂದು ಬಿಗ್ ಅಪ್ಡೇಟ್ ಬಂದಿದೆ SSLC ಎಕ್ಸಾಮ್ಗೆ ಸಂಬಂಧಪಟ್ಟಂತೆ. ಸೊ ನೋಡಿ, ಅಟೆಂಡೆನ್ಸ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಎಕ್ಸಾಮ್ಗೆ. ಸೊ ಈಗಾಗಲೇ ನಮ್ಮ ಶಿಕ್ಷಣ ಇಲಾಖೆ ಕಡೆಯಿಂದ ಮಾಹಿತಿಯನ್ನು ತಿಳಿಸಿದ್ರು. SSLC ಪರೀಕ್ಷೆನ ಬರಿಬೇಕಂತಂದ್ರೆ ಸೊ ಮಿನಿಮಮ್ 75% ಅಟೆಂಡೆನ್ಸ್ ಇರಬೇಕು ಅಂತ ಹೇಳಿ ತಿಳಿಸಿರ್ತಕ್ಕಂಥದ್ದು. ಓಕೆನಾ? ಸೊ ಈಗ ಅಟೆಂಡೆನ್ಸ್ಗೆ ಸಂಬಂಧಪಟ್ಟಂತೆ ಒಂದು ಬಿಗ್ ಅಪ್ಡೇಟನ್ನು ತಿಳಿಸಿರ್ತಕ್ಕಂಥದ್ದು. ಸೊ ಈಗ ರೆಗ್ಯುಲರ್ಗೆ ಕಾಲೇಜ್ಗೆ ಹೋಗ್ತಕ್ಕಂಥ ವಿದ್ಯಾರ್ಥಿಗಳ ಅಟೆಂಡೆನ್ಸ್ 75%ಗಿಂತ ಜಾಸ್ತಿ ಇದ್ದರೆ ಸೊ ನೀವು ಈಗ ನಡೀತಕ್ಕಂತಹ ಬೋರ್ಡ್ ಎಕ್ಸಾಮ್ 1 ಇದೆ ಅಲ್ವಾ, ಆ ಪರೀಕ್ಷೆನ ಬರೆಯೋದಕ್ಕೆ ನೀವು ಅರ್ಹರಾಗಿರ್ತೀರಾ. ಸೊ ನಿಮಗೆ ಹಾಲ್ ಟಿಕೆಟನ್ನು ಕೊಡ್ತಾರೆ. ಸೊ ಯಾವ ವಿದ್ಯಾರ್ಥಿಯ ಅಟೆಂಡೆನ್ಸ್ 75%ಗಿಂತ ಕಡಿಮೆ ಇದೆಯೋ ಸೊ ನಿಮಗೆ ಹಾಲ್ ಟಿಕೆಟನ್ನು ಕೊಡೋದಿಲ್ಲ ಫಸ್ಟ್ ಬೋರ್ಡ್ ಎಕ್ಸಾಮ್ನ. ಸೊ ನೀವು ಫಸ್ಟ್ ಬೋರ್ಡ್ ಎಕ್ಸಾಮನ್ನು ಬರೆಯೋದಕ್ಕೆ ಆಗೋದಿಲ್ಲ. ಹಾಗಿದ್ರೆ ನೀವು ಯಾವಾಗ ಎಕ್ಸಾಮನ್ನು ಬರೀಬೇಕಾಗಿರುತ್ತೆ? ಸೊ ಯಾವ ವಿದ್ಯಾರ್ಥಿಯ ಅಟೆಂಡೆನ್ಸ್ 75%ಗಿಂತ ಕಡಿಮೆ ಇದೆಯೋ ಸೊ ನೀವು ಬೋರ್ಡ್ ಎಕ್ಸಾಮ್ 1ಅನ್ನು ಬರೆಯೋದಕ್ಕಾಗೋದಿಲ್ಲ. ಬೋರ್ಡ್ ಎಕ್ಸಾಮ್ 2, ಬೋರ್ಡ್ ಎಕ್ಸಾಮ್ 3ಅನ್ನು ನೀವು ಬರಿಬೋದಾಗಿರುತ್ತೆ ಅಂತ ಹೇಳಿ ಶಿಕ್ಷಣ ಇಲಾಖೆ ಕಡೆಯಿಂದ ಮಾಹಿತಿಯನ್ನು ತಿಳಿಸಿರ್ತಕ್ಕಂಥದ್ದು. ಓಕೆನಾ? ಸೊ ಇದು ಇವತ್ತಿನ ಒಂದು ವಿಡಿಯೋ. ಮತ್ತೀಗ ನಾವು ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ಕಲ್ಲೂ ಈಗ ವಿಡಿಯೋಸ್ಗಳನ್ನು ಅಪ್ಲೋಡ್ ಮಾಡ್ತಿದ್ದೀವಿ. ಲಿಂಕ್ಸ್ಗಳನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಸೊ ಕ್ಲಿಕ್ ಮಾಡಿಬಿಟ್ಟು ಫಾಲೋ ಮಾಡಿ. ಓಕೆನಾ? ಸೊ ಥ್ಯಾಂಕ್ ಯು, ಬಾಯ್.